ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಇವತ್ತು ಕೂಡ ಬೆಳಗ್ಗೆನೇ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗ್ ತುಂಬಾ ಇನ್ಫಾರ್ಮೇಟಿವ್ ಆದಂಥ ಲಾಗ್ ಆಗಿರುತ್ತೆ. ನನ್ನ ಲಾಗ್ ಜೊತೆಗೆ ನಾವೆಲ್ಲರೂ ಪ್ರತಿನಿತ್ಯನೂ ಕೂಡ ಪೂಜೆಯನ್ನು ಮಾಡ್ತಾನೆ ಇರ್ತೀವಿ, ಮಾಡಲೇಬೇಕು ಕೂಡ ಅಷ್ಟೇ. ನಾವಿವತ್ತು ಏನಾದರೂ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ಎರಡು ಟೈಮಲ್ಲಿ ಒಂದು ಟೈಮ್ ನಾವು ಕೃತಜ್ಞತೆಯನ್ನು ನಮ್ಮ ಯೂನಿವರ್ಸಿಗೆ ಮತ್ತು ನಾವು ನಂಬಿರುವಂಥ ದೇವರಿಗೆ ಸಲ್ಲಿಸಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಭಕ್ತಿಯಿಂದ ಒಂದು 10 ನಿಮಿಷ ಪೂಜೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪೂಜೆಯ ನಂತರ ನಾವು ದೇವರಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ತಾ ಇರ್ತೀವಿ. ದೀಪಗಳನ್ನು ಹಚ್ಚುವಂಥದ್ದು ಕೂಡ ಸಾಕಷ್ಟು ಕಡೆ ನಾವು ಹೋಗ್ತಿರ್ತೀವಿ, ನೋಡಿರ್ತೀವಿ. ದೀಪಗಳನ್ನು ಒಂದು ಬೇರೆ ಬೇರೆ ಥರದಲ್ಲಿ ದೀಪಾರಾಧನೆಯನ್ನು ಮಾಡ್ತಾ ಇರ್ತಾರೆ. ಸೊ ಆವಾಗ ನಮಗೆ ಅನ್ನಿಸ್ತಿರುತ್ತೆ, ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ, ಇದರ ಅರ್ಥ ಏನು ಅಂತ. ಅಷ್ಟೆಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ. ಸೊ ಏನೋ ಮಾಡ್ತಿದ್ದಾರೆ ಬಿಡು, ಅಲ್ಲಿ ಸಂಪ್ರದಾಯ ಏನೋ ಅಂತ ಅಂದ್ಕೊಂಡಿರ್ತೀವಿ. ನಾನಂತೂ ಹಾಗೆ ಅಂದ್ಕೊಳ್ತಿದ್ದೆ ಯಾವಾಗಲೂ ಕೂಡ ಅಷ್ಟೇ. ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಬೇರೆ ಬೇರೆ ಥರದ ದೀಪಗಳನ್ನು ಹಚ್ತಾ ಇರ್ತಾರೆ. ಉಪ್ಪಿನ ದೀಪ ಹಚ್ತಿರ್ತಾರೆ, ಬೆಲ್ಲದ ದೀಪ ಹಚ್ತಾ ಇರ್ತಾರೆ, ಹಾಗೆ ಅಕ್ಕಿಯಲ್ಲಿ ದೀಪವನ್ನು ಹಚ್ತಾ ಇರ್ತಾರೆ, ಇನ್ನು ಎಳ್ಳಲ್ಲಿ ದೀಪ ಹಚ್ತಾ ಇರ್ತಾರೆ. ಸೊ ಈ ಥರ ದೀಪಗಳನ್ನು ಹಚ್ಚಿರೋದನ್ನು ನೋಡಿದಾಗ ನಾವು ಅಂದ್ಕೊಳ್ತಿರ್ತೀವಿ ಕಾಮನ್ ಆಗಿ, ಏನೋ ಬಿಡು, ಯಾವುದೋ ಒಂದು ಈ ದೇವರಿಗೆ ಇದೇ ಥರ ಪದ್ಧತಿ ಇರಬೇಕು, ಸೊ ಅದಕ್ಕೆ ಮಾಡ್ತಿದ್ದಾರೆ ಅಂತ. ಈ ದೀಪ ಬೆಳಗಿಸುವಂಥದ್ದು ಇದೆಯಲ್ಲ, ಇದು ಒಂದು ಅದ್ಭುತವಾದಂಥ ಶಕ್ತಿಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗೆಯೇ ದೀಪಗಳಲ್ಲೂ ಕೂಡ ಸಾಕಷ್ಟು ವಿಧದಲ್ಲಿ ದೀಪಗಳನ್ನು ಹಚ್ತಾ ಇರ್ತೀವಿ. ಜೋಡಿ ದೀಪನೂ ಹಚ್ತಿರ್ತೀವಿ. ಹಾಗೆ ದೀಪಗಳನ್ನು ಒಂದೇ ಹಚ್ತಾ ಇರ್ತಾರೆ, ಕೆಲವೊಬ್ಬರು 2 ಹಚ್ತಾರೆ, ಕೆಲವೊಬ್ಬರು 5 ಹಚ್ತಾರೆ. ಹೀಗೆ ಸಾಕಷ್ಟು ವಿಧದಲ್ಲಿ ಹಚ್ತಾ ಇರ್ತಾರೆ. ದೇವಸ್ಥಾನಗಳಲ್ಲಂತೂ ನೀವು ನೋಡಿರ್ತೀರ, ದೊಡ್ಡ ದೊಡ್ಡ ಕಂಬಗಳೇ ಇರ್ತವೆ, ಅವುಗಳಿಗೆ ಸಂಪೂರ್ಣವಾಗಿ ದೀಪಗಳನ್ನು ಹಚ್ಚಿರ್ತಾರೆ. ಸೊ ಈ ಥರ ಇರುತ್ತೆ. ಇನ್ನು ಕಾರ್ತಿಕೋತ್ಸವದಲ್ಲಂತೂ ನಾವು ನೋಡಿರ್ತೀವಿ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕಾರ್ತಿಕೋತ್ಸವ ನಡೆಯುವಾಗಲೂ ಕೂಡ ಲಕ್ಷ ದೀಪೋತ್ಸವನೇ ನಡೀತಾ ಇರುತ್ತೆ, ನಮಗೆಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಹಾಗೆಯೇ ಈ ದೀಪಾರಾಧನೆಯಲ್ಲಿ ದೀಪಗಳ ಎಣ್ಣೆಯ ಜೊತೆಗೆ ಯಾವೆಲ್ಲ ವಸ್ತುಗಳನ್ನು ಸೇರಿಸಿದರೆ ನಮಗೆ ಏನೆಲ್ಲ ಲಾಭ ಇರುತ್ತೆ, ಅಂದರೆ ನಮಗೆ ಒಂದು ಸಿದ್ಧಿ ಅನ್ನುವಂಥದ್ದು ಪ್ರಾಪ್ತಿ ಆಗ್ತಾ ಇರುತ್ತೆ. ಸೊ ಹಾಗಾದರೆ ಏನೇನು ಯಾವ ಥರ ಆಗತ್ತೆ ಅನ್ನುವಂಥದ್ದನ್ನು ನನಗೂ ಸ್ವಲ್ಪ ಗೊತ್ತಿದೆ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಲಾಗ್ ಜೊತೆಗೇ ಹೇಳ್ತಾ ಇದ್ದೀನಿ. ಪ್ರತಿನಿತ್ಯದಂತೆಯೇ ಇವತ್ತೂ ಕೂಡ ಗಣೇಶನ ಒಂದು ಪೂಜೆ 5ನೇ ದಿನದ ಪೂಜೆ ಇದಾಗಿರುತ್ತೆ. ಇವತ್ತು ಕೂಡ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದುಬಿಟ್ಟು ಎಲ್ಲ ಪೂಜೆ ಎಲ್ಲವನ್ನು ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಅದ್ರ ಜೊತೆಗೆ ರಂಗೋಲಿ ಹಾಕುವಂಥದ್ದು, ಪೂಜೆ ಮಾಡುವಂಥದ್ದು, ಧ್ಯಾನ, ಮ್ಯಾನಿಫೆಸ್ಟೇಷನ್ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಈ ಒಂದು ಇನ್ಫಾರ್ಮೇಷನನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ದೀಪ ಹಚ್ಚುವಾಗ ಜೋಡಿ ದೀಪವನ್ನು ಹಚ್ಚಿದರೆ ತುಂಬ ಶ್ರೇಷ್ಠ. ನಾವು ಬೆಳಗ್ಗೆ ದೇವ್ರ ಮನೆಯಲ್ಲಿ, ನಮ್ಮ ಮನೆ ದೇವ್ರ ಮನೆಯಲ್ಲಿ ಅಟ್ಲೀಸ್ಟ್ 2 ದೀಪನಾದರೂ ನಾವು ಬೆಳಗಿಸಬೇಕು ಅನ್ನುವಂಥದ್ದು. ಈ ಬೆಳಗಿಸುವಂಥ ಸಂದರ್ಭದಲ್ಲಿ ಪ್ರತಿನಿತ್ಯನೂ ಅಂತ ಹೇಳ್ತಾ ಇಲ್ಲ, ವಾರದ ದಿನ ಆಗಿರ್ಬೋದು ಅಥವಾ ವಿಶೇಷ ಪೂಜೆಯನ್ನು ಮಾಡುವಾಗ, ಹಾಗೆಯೇ ದೇವಸ್ಥಾನಗಳಲ್ಲೂ ಕೂಡ ನೀವು ಹೋಗಿಬಿಟ್ಟು ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು. ಯಾವ ರೀತಿ? ಬೆಲ್ಲದ ದೀಪವನ್ನು ಹಚ್ತಾ ಇರ್ತೀವಿ. ಈ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ಅದು ದೇವಸ್ಥಾನಗಳಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ವಿಶೇಷವಾಗಿ ನಾವು ಅದಕ್ಕೆ ಬೇರೆ ರೀತಿಯಾಗಿ ವಿಧಿವಿಧಾನದ ಮುಖಾಂತರನೇ ಹಚ್ಚಬೇಕಾಗತ್ತೆ. ಈ ಬೆಲ್ಲದ ದೀಪವನ್ನು ಹಚ್ಚಿದರೆ ನಿಮಗೆ ಏನು ಅಂದ್ಕೊಂಡಿದ್ದೀರೋ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು. ಇನ್ನು ನಿಂಬೆಹಣ್ಣಿನ ದೀಪವನ್ನು ಹಚ್ತಾ ಇರ್ತಾರೆ. ಈ ನಿಂಬೆಹಣ್ಣಿನ ದೀಪವನ್ನು ದೇವಸ್ಥಾನಗಳಲ್ಲೇ ಹಚ್ಚಬೇಕು. ಅದನ್ನು ಹಚ್ಚಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಒಂದು. ಎರಡನೇದ್ದು, ನಿಮ್ಮ ಮನೆಗೆ ಏನಾದರೂ ದೃಷ್ಟಿಯಾಗಿದ್ದರೆ, ನಿಮಗೇನಾದರೂ ದೃಷ್ಟಿಯಾಗಿದ್ದರೆ, ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿಸಿದ್ರು ಅಂದರೆ ಅದೆಲ್ಲದೂ ಕೂಡ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಮತ್ತು ಮನೆಯಲ್ಲಿ ಉಪ್ಪಿನ ದೀಪವನ್ನು ಹಚ್ಚುವಂಥದ್ದು. ಉಪ್ಪಿನ ದೀಪ ಹಚ್ಚುವಂಥದ್ದು ತುಂಬ ವಿಶೇಷತೆಯನ್ನು ಪಡ್ಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಉಪ್ಪಿನ ದೀಪವನ್ನು ಹಚ್ಚಿಬಿಟ್ಟು ತುಂಬ ಅಂದರೆ ತುಂಬಾ ಲಕ್ಷ್ಮಿಗೆ ಅತ್ಯಂತ ಇಷ್ಟವಾದಂಥ ದೀಪಾರಾಧನೆ ಅಂತಂದರೆ ಉಪ್ಪಿನ ದೀಪ. ಸೊ ಹಾಗಾಗಿ ಈ ಉಪ್ಪಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಒಳ್ಳೆಯದಾಗಿದೆ. ನಾನು ಕೂಡ ಇದನ್ನು ಸುಮಾರು ಸಲ ದೀಪಾರಾಧನೆಯನ್ನು ಮಾಡುವಾಗ ಉಪ್ಪಿನ ದೀಪವನ್ನು ಕೂಡ ಹಚ್ಚಿದ್ದೀನಿ. ಅದರಿಂದ ನನಗೂ ಕೂಡ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ನಾನಾದರೆ ಯಾವಾಗಲೂ ಹಚ್ಚಲ್ಲ. ಆಷಾಢ ಲಕ್ಷ್ಮಿ ಪೂಜೆ ಮಾಡುವಾಗ
ಆ ಸಮಯಕ್ಕೆ ಉಪ್ಪಿನ ದೀಪಾರಾಧನೆಯೂ ಕೂಡ ಅದ್ರ ಜೊತೆಗೇ ಮಾಡ್ತಾ ಇರ್ತೀನಿ. ಪ್ರತಿ ವರ್ಷ ಆ ಸಮಯಕ್ಕೆ ಮಾಡ್ತೀನಿ. ಇನ್ನು ಬೇರೆಯವರು ಬೇರೆ ಬೇರೆ ದಿನದಲ್ಲೂ ಕೂಡ ಮಾಡ್ತಾ ಇರ್ತಾರೆ. ಸೊ ಆ ಥರನೂ ಮಾಡ್ಬೋದು. ಇನ್ನು ಮನೆಯಲ್ಲಿ ನಾವು ತುಪ್ಪದ ದೀಪವನ್ನು ತುಪ್ಪದ ದೀಪ ಹಚ್ಚೋದ್ರಿಂದ ಲಕ್ಷ್ಮೀನಾರಾಯಣರಿಗೆ ನಾವು ಅತ್ಯಂತ ಪ್ರಿಯರಾಗ್ತೀವಿ. ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನೆಗೆ ಬಂದಿರುವಂಥ ಕಷ್ಟ ಎಲ್ಲದೂ ಕೂಡ ನಿವಾರಣೆ ಆಗುತ್ತೆ ಅಂತ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ. ವಿಶೇಷವಾದ ಪೂಜೆ ಮಾಡಿದಾಗಲೂ ಕೂಡ ತುಪ್ಪದ ದೀಪವನ್ನು ಹಚ್ಚಿದರೆ ನಾವೇನು ಅಂದ್ಕೊಂಡಿದ್ದೀವೋ, ನಾವು ಯಾವುದೋ ಒಂದು ಕಾರ್ಯಸಿದ್ಧಿಗೋಸ್ಕರ ಏನಾದರೂ ಪೂಜೆ ಮಾಡ್ತಾಯಿದ್ರೆ ಅದೆಲ್ಲದೂ ಕೂಡ ಬೇಗ ಫಲ ಸಿಗತ್ತೆ ಅಂತ ಅನ್ನುವಂಥ ವಾಡಿಕೆಯೂ ಕೂಡ ಇದೆ. ಸೊ ಹಾಗಾಗಿ ತುಪ್ಪದ ದೀಪವನ್ನು ಕೂಡ ಹಚ್ಚುವಂಥದ್ದು. ಇನ್ನು ಪ್ರತಿನಿತ್ಯನೂ ಕೂಡ ನಾವು ಎಣ್ಣೆ ಜೊತೆಗೆ ಏನೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಿದರೆ, ಅಂದರೆ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ದೀಪಗಳನ್ನು ಹಚ್ಚಿದರೆ ದೈವಿಕ ಒಂದು ಶಕ್ತಿ ನಮಗೆ ಒಲಿಯುತ್ತೆ ಅಂತ, ದೈವಿಕ ಪವಾಡ ದರ್ಶನ ಆಗತ್ತೆ ಅಂತ ಹೇಳುವಂಥದ್ದು. ಹಾಗಾದರೆ ಏನು ಅಂತ ಹೇಳಿದ್ರೆ, ನಾವು ಪ್ರತಿನಿತ್ಯನೂ ಕೂಡ ಮನೆ ದೇವ್ರ ಮುಂದೆ ಆಗಿರ್ಬೋದು, ಮತ್ತು ಹೊಸ್ತಿಲ ಮುಂದೆ, ತುಳಸಿ ಕಟ್ಟೆ ಮುಂದೆ ದೀಪಗಳನ್ನು ನಾವು ಬೆಳಗಿಸ್ತಾನೆ ಇರ್ತೀವಿ. ಪ್ರತಿನಿತ್ಯನೂ ಕೂಡ ನೀವೇನಾದರೂ ಹೊಸ್ತಿಲಿಗೆ ಮತ್ತು ತುಳಸಿ ಕಟ್ಟೆಗೆ ದೀಪಗಳನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು. ಇನ್ ಕೇಸ್ ನಿಮಗೆ ಆಗಿಲ್ಲ ಅಂತ ಅಂದರೆ ಪ್ರತಿ ಶುಕ್ರವಾರ ಎಲ್ಲ ಹಬ್ಬಗಳ ದಿನಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ನಿಮ್ಮ ಮನೆ ದೇವರು ವಾರ ಇರುತ್ತಲ್ವ, ಸೊ ಆ ದಿನ ನೀವೇನು ಮಾಡ್ಬೋದು, ಹೊಸ್ತಿಲಿಗೆ ದೀಪಗಳನ್ನು ಹಚ್ಚುವಂಥದ್ದು. ಸೊ ಆ ಸಮಯಕ್ಕೆ ನೀವು ಎಣ್ಣೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿದರೆ, ದೀಪದಲ್ಲಿ ಅಕ್ಕಿಯನ್ನು ಹಾಕಿ ನೀವೇನಾದರೂ ದೀಪವನ್ನು ಹಚ್ಚಿದ್ರಿ ಅಂತ ಹೇಳಿದರೆ ನಿಮ್ಮ ಮನೆಗೆ ಎಲ್ಲ ದೇವಾನುದೇವತೆಗಳನ್ನು ಬರ್ತಾರೆ ಅಂತ ಅನ್ನುವಂಥದ್ದು. ಸೊ ಇದು ಅಂದರೆ ಅಕ್ಕಿಯನ್ನು ಹಾಕೋದ್ರಿಂದ ಎಲ್ಲ ದೇವಾನುದೇವತೆಗಳು ನಿಮ್ಮ ಮನೆಗೆ ಬರ್ತಾರೆ ಅಂತ ಅನ್ನುವಂಥದ್ದು. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಆರತಿ ಇರುತ್ತಲ್ವ, ಆರತಿ ತಟ್ಟೆ ಇರುತ್ತಲ್ವ, ಸೊ ಅದರಲ್ಲಿ ಹಿರಿಯರು ಏನು ಮಾಡ್ತಾಯಿದ್ರು ಅಂದರೆ ಬತ್ತಿ ಹಿಂದೆ ಸರಿಯುತ್ತೆ ಅಂತ ಹೇಳಿಬಿಟ್ಟು ಅದ್ರ ಮುಂದೆ ಸ್ವಲ್ಪ ಅಕ್ಕಿ ಹಾಕ್ತಿದ್ರು. ಬಟ್ ಹಿರಿಯರು ಏನೇ ಸಂಪ್ರದಾಯ ಮಾಡಿದ್ದಾರೆ ಅಂತ ಅಂದರೂ ಕೂಡ ಅದು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಪವರ್ಫುಲ್ ಆದಂಥ ಒಂದಿಷ್ಟು ಹಿನ್ನೆಲೆಯನ್ನು ಇಟ್ಕೊಂಡಿರ್ತಾರೆ ಅಂತ ಅರ್ಥ. ಅದಕ್ಕಾಗಿಯೇ ಹೇಳುವಂಥದ್ದು, ಹಿರಿಯರ ಶಾಸ್ತ್ರಗಳೇನಿದಾವಲ್ವ ಅವು ಯಾವುದು ಕೂಡ ಸುಳ್ಳಲ್ಲ ಅಂತ. ಹೀಗೆ ಅವ್ರು ಹಾಕಿರುವಂಥದ್ದು ಅಕ್ಕಿಯನ್ನು ಬತ್ತಿ ಹಿಂದಕ್ಕೆ ಸರಿಯುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಒಂದು ಕಾರಣನೇ, ಅಂದರೆ ಬತ್ತಿ ಹಿಂದೆ ಸರಿಬಾರ್ದು ಅನ್ನುವಂಥದ್ದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಎಲ್ಲ ದೇವಾನುದೇವತೆಗಳನ್ನು ಆರತಿ ಮಾಡೋದ್ರ ಮುಖಾಂತರ ನಮ್ಮ ಮನೆಗೆ ಬರಮಾಡ್ಕೊಳ್ಳುವಂಥದ್ದು ಅಂತಲೂ ಕೂಡ ಹೌದು. ಇನ್ನು ದೀಪಗಳ ಜೊತೆಗೆ ನಾವೇನಾದರೂ ಅಡಿಕೆ ಬೆಟ್ಟೆಯನ್ನು ಇಟ್ಬಿಟ್ಟು ಏನಾದರೂ ದೀಪಾರಾಧನೆಯನ್ನು ಮಾಡಿದ್ವಿ ಅಂತಂದರೆ ಲಕ್ಷ್ಮಿಯ ಒಂದು ಕಟಾಕ್ಷ, ಲಕ್ಷ್ಮಿಯ ಒಂದು ಕೃಪೆ ನಮ್ಮ ಮೇಲೆ ಸಿಗತ್ತೆ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ದೀಪದಲ್ಲಿ, ಅಂದರೆ ಇವಾಗ ಕಾಮಾಕ್ಷಿ ದೀಪ ಇದನ್ನೆಲ್ಲ ಹಚ್ಚುವಾಗ ನೀವೇನಾದರೂ ಒಂದು ಅಡಿಕೆ ಬೆಟ್ಟೆಯನ್ನು ಕೂಡ ಅದರಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಂತ. ಇನ್ನು ನೀವು ಯಾವುದಾದ್ರೂ ಕೆಲಸವನ್ನು ಮಾಡ್ತಾ ಇರ್ತೀರಾ, ಸೊ ಅದೆಲ್ಲದೂ ಕೂಡ ತುಂಬ ಡಿಲೇ ಆಗ್ತಾ ಇರುತ್ತೆ, ಅಡೆತಡೆ ಆಗ್ತಾ ಇರುತ್ತೆ. ಸೊ ಇಂಥ ಸಮಯದಲ್ಲಿ ನೀವೇನು ಮಾಡ್ಬೋದು ಅಂದರೆ ಮಾರುತಿ ದೇವಸ್ಥಾನಕ್ಕೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಎಳ್ಳಿನ ದೀಪವನ್ನು ಹಚ್ಚುವಂಥದ್ದು. ಈ ಎಳ್ಳಿನ ದೀಪವನ್ನು ನೀವೇನಾದರೂ ಹಚ್ಚಿದ್ರಿ ಅಂತಂದರೆ ನಿಮ್ಮ ಕೆಲಸ ಏನಿದಾವಲ್ವ, ಸೊ ಅವೆಲ್ಲವೂ ಕೂಡ ಬೇಗನೆ ನೆರವೇರುತ್ತೆ ಅಂತ. ಸೊ ಹಾಗಾಗಿ ಎಳ್ಳಿನ ದೀಪವನ್ನು ಕೂಡ ನೀವು ಹಚ್ಚುವಂಥದ್ದು. ನಿಮ್ಮ ಕೆಲಸ ಏನೇ ಒಂದು ಅಡೆತಡೆ ಇದ್ದರೂ ಕೂಡ ಅದೆಲ್ಲದೂ ಕೂಡ ಸಲೀಸಾಗಿ ಆಗತ್ತೆ ಅಂತ. ದೀಪಗಳಲ್ಲಿ ಮನೆಯಲ್ಲಾಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ, ಅದರಲ್ಲೂ ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ ನೀವೇನಾದರೂ ಲವಂಗವನ್ನು ಹಾಕಿಬಿಟ್ಟು ದೀಪಾರಾಧನೆಯನ್ನು ಮಾಡಿದ್ರಿ ಅಂತ ಹೇಳಿದರೆ ಧನ ಆಕರ್ಷಣೆ ಆಗುತ್ತೆ. ನಿಮಗೆ ಬೇಗನೆ ಅಂದರೆ ಯಾವುದಾದ್ರೂ ಒಂದು ಹಣಕಾಸಿನ ತೊಂದರೆ ಇತ್ತು ಅಂತಂದರೆ ಅದೆಲ್ಲದೂ ಕೂಡ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಕೆಟ್ಟ ದೃಷ್ಟಿ, ನಿಮ್ಮ ಮನೆಗೇನಾದರೂ ನಿಮಗೇನಾದರೂ ಕೆಟ್ಟ ದೃಷ್ಟಿ ಆಗಿದ್ದರೆ, ಕಣ್ಣು ದೃಷ್ಟಿ ಆಗಿದ್ದರೆ, ಅಥವಾ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಿದ್ರು ಕೂಡ ಅದೆಲ್ಲದೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಲವಂಗ ದೀಪವನ್ನು ಕೂಡ ಬೆಳಗಿಸಬೇಕಾಗತ್ತೆ. ಇನ್ನು ಪ್ರತಿನಿತ್ಯನೂ ಕೂಡ ನೀವು ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ಆ ದೀಪದ ಎಣ್ಣೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ರೆ ಅದು ಆ ಥರದ ಒಂದು ಎಣ್ಣೆಯನ್ನು ನೀವೇನಾದರೂ ಬಳಸ್ತಾ ಇದ್ರಿ ಅಂತಂದರೆ ಲಕ್ಷ್ಮಿಗೆ ಸಂತೃಪ್ತಿ ಆಗುತ್ತೆ, ಲಕ್ಷ್ಮಿ ಸಂತೃಪ್ತಳಾಗ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಯಾವುದಕ್ಕೆ, ದೀಪವನ್ನು ಬೆಳಗಿಸುವಂಥ ಆಯಿಲಿಗೆ. ಸೊ ಅದನ್ನೇ ಪ್ರತಿನಿತ್ಯ ಹಚ್ತಾ ಇದ್ರಿ ಅಂತಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಂತವಾಗಿರ್ತಾಳೆ, ಅವಳಿಗೆ ಯಾವಾಗಲೂ ಅವಳ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ. ಇನ್ನು ತುಪ್ಪದ ದೀಪದ ಜೊತೆಗೆ ಕಾಳು ಮೆಣಸನ್ನು ನೀವೇನಾದರೂ ಬೆರೆಸ್ಬಿಟ್ಟು ಕಾಳು ಮೆಣಸನ್ನು ಹಾಕಿಬಿಟ್ಟು ದೀಪಾರಾಧನೆಯನ್ನು ಮಾಡಿದ್ರಿ ಅಂತಂದರೆ ಆರ್ಥಿಕ ಸಮಸ್ಯೆಯಿಂದ ಬೇಗ ಹೊರಗೆ ಬರ್ತೀರಾ. ನಿಮಗೇನಾದರೂ ಸಾಲ ಇತ್ತು ಅಂತಂದರೆ, ಈ ಥರದ್ದು ಏನೋ ಒಂದು ಪ್ರಾಬ್ಲಮಿಂದ ಆರ್ಥಿಕವಾಗಿ ನೀವು ಹಿನ್ನಡೆ ಇರ್ತೀರಾ. ಸೊ ಅದೆಲ್ಲದೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ.
ಟೋಟಲಿ ಹೇಳೋದಾದರೆ ದೀಪಾರಾಧನೆಯನ್ನು ಮಾಡೋದ್ರಿಂದ, ದೇವರಿಗೆ ದೀಪ ಧೂಪ ನೈವೇದ್ಯವನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ, ಜೊತೆಗೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಕೂಡ ನೆಲೆಸಿರುತ್ತೆ ಅನ್ನುವಂಥದ್ದಂತೂ ನಿಜ. ಹಾಗಾಗಿ ನಮಗೆ ತುಪ್ಪದ ದೀಪ ಆಗಿರ್ಬೋದು ಅಥವಾ ಎಣ್ಣೆ ದೀಪ ಆಗಿರ್ಬೋದು, ಅದ್ರ ಜೊತೆಗೆ ಒಂದಿಷ್ಟು ವಸ್ತುಗಳನ್ನು ಬೆರೆಸಿ ನಾವು ಏನಾದರೂ ದೀಪಾರಾಧನೆಯನ್ನು ಮಾಡಿದರೆ ಕೆಲವೊಂದಿಷ್ಟಕ್ಕೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದಾದರೆ ನಾವು ಯಾಕೆ ಮಾಡಬಾರ್ದು ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ನಿಮಗೆ ಯಾವ ರೀತಿ ಬೇಕೋ, ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾದಂಥ ದೀಪಾರಾಧನೆಯನ್ನು ಮಾಡ್ತಾ ಹೋಗೋಣ. ನಾನಂತೂ ಇವನ್ನೆಲ್ಲವನ್ನು ಕೂಡ ಕೆಲವೊಂದು ಸಾರಿ ನನಗೆ ಯಾವಾಗೆಲ್ಲ ಬೇಕು ಅನಿಸಿರುತ್ತೋ ಅದನ್ನು ಅನುಸರಿಸ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ, ಈ ಮಾಹಿತಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ. ಇದೇ ಥರದ ಇನ್ಫಾರ್ಮೇಷನ್ ಮತ್ತಷ್ಟು ನಿಮಗೆ ಸಿಗ್ತಾ ಇರುತ್ತೆ. ಧನ್ಯವಾದಗಳು.